ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ ಈ ಬಡವ ಮಾಡೋ ನಮಸ್ಕಾರಗಳು. ಇವತ್ತು ನನ್ನ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡಿದೀನಿ. ಮುಗಿಯೋದು ಎಷ್ಟೊತ್ತಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲಿಂದ ಒಂದು ಪೇನ್ ಕಿಲ್ಲರ್ ಮಾತ್ರೆ ಎತ್ಕೊಂಡು ಅಲ್ಲಿಂದ ಡಿಜಿಟಲ್ ಸ್ಟೋರ್ಗೆ ಹೋದೆ. ಡಿಜಿಟಲ್ ಸ್ಟೋರ್ಗೆ ಹೋಗಿ ಹೊಸದಾಗಿ ಲಾಂಚ್ ಆಗಿರೋ ಐಫೋನ್ 17 Pro Max ನೋಡ್ತಾ ಅದ್ರ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ನೋಡ್ಕೊಂಡು ಸೈಕ್ ಆಗ್ಬಿಟ್ಟು ಮುಂದೆ ಒಂದ್ ದಿವಸ ನಾವು ತಗೊಂಡ್ರಾಯ್ತು ಅಂತ ಅನ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಅಲ್ಲಿ ಆಟೋದವ್ರದ್ದೇ ಹವಾ. ಅದನ್ನೆಲ್ಲ ನೋಡ್ಕೊಂಡು ನಾನು ಹೋಗ್ಬೇಕಾಗಿರೋ ಲೊಕೇಶನ್ಗೆ ಹೋಗ್ಬೇಕಂದ್ರೆ ಬರೋಬ್ಬರಿ 3 ಅವರ್ ತಗೊಂತು. ಅದ್ರಲ್ಲಿ ಅಣ್ಣ ಬೇರೆ ನಡೆದಾಡೋ ಜಾಗದಲ್ಲಿ ಅವ್ನ್ ಸ್ಕೂಟಿ ಎತ್ಕೊಂಡ್ ಬರ್ತಾ ಇದ್ದಾನೆ. ಅಲ್ಲಿಂದ ನಾನು ಹೆಗ್ನಳ್ಳಿ ಸ್ಟಾಪಿಗೆ ಬಂದು ಇಳ್ಕೊಂಡು ಅಲ್ಲಿಂದ ನಾನು ಒಬ್ರು ವಿಶೇಷ ವ್ಯಕ್ತಿನ ಮೀಟ್ ಮಾಡ್ಬೇಕು ಅಂತ ಎಷ್ಟೊತ್ತವರೆಗೂ ವೇಟ್ ಮಾಡಿದೆ ಗೊತ್ತಾ. 1 ಅವರ್ 2 ಅವರ್ 3 ಅವರ್ ಅಂತ ವೇಟ್ ಮಾಡಿ ಸಾಕಾಗಿ ಲಾಸ್ಟಿಗೆ ಅವ್ರು ಬಂದ್ರು ಗುರು. ಅವ್ರು ಬಂದ್ಮೇಲೆ ಅವ್ರ ಹತ್ರ ನಾನು ಕ್ಲಾತಿಂಗ್ ರಿಲೇಟೆಡ್ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಅವ್ರ ಹತ್ರ DTF ಸ್ಟಿಕರ್ಸ್ ನೆಲ್ಲ ಇಸ್ಕೊಂಡು ಬಸ್ ಹತ್ಕೊಂಡ್ ಬಂದೆ. ಇವತ್ತು ಬರೀ ಆಟೋ ಡ್ರೈವರ್ಸ್ ಮಾತ್ರ ಮಸ್ತ್ ರೆಡಿ ಆಗ್ತಾರೆ ಅನ್ಕೊಂಡ್ರೆ ಇಲ್ಲಿ ಕ್ಯಾಬ್ ಡ್ರೈವರ್ಸ್ ಸೈಕ್ ಆಗಿ ರೆಡಿ ಆಗ್ತಾ ಇದ್ರು. ಅದಾದ್ಮೇಲೆ ಆಸ್ ಯೂಶುವಲ್ ಕೆಲ್ಸಕ್ಕೆ ಬಂದೆ. ನಮ್ಮ ಅಣ್ಣಂದ್ರು ತರಕಾರಿ ಹಚ್ತಿದ್ರು, ನಮ್ಮ ಅಚ್ಚ ನನ್ ಮಾತಾಡ್ಸ್ತಾ ಇದ್ದ. ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ಜೂನಿಯರ್ ಹಿಡ್ಕಕ್ಕೂ ಹೋಳಿಗೆ ಮಾಡ್ತಾ ಇದ್ರೆ ಸೀನಿಯರ್ ಹಿಡ್ಕಕ್ಕೂ ನೆಮ್ಮದಿ ಮಲ್ಕೊಂಡಿದ್ರು. ಮಲ್ಕೊಂಡ್ರು ಕೂಡ ಏನ್ ಗತ್ತು ಅಂತೀರ ನಮ್ ಹಿಡ್ಕಕ್ದು. ಅದಾದ್ಮೇಲೆ ಊಟ ಮಾಡ್ಕೊಂಡು ನಾನು ಸ್ವಲ್ಪ ಉಂಡೆ ಕಟ್ಟಕ್ ಸ್ಟಾರ್ಟ್ ಮಾಡಿದೆ. ನಿಮ್ಮ ಈ ಪುಟ್ಟ ತಮ್ಮನನ್ನು ಫಾಲೋ ಮಾಡಿ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್